ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ. ಯಾಕೆ ಗಿಲ್ಲಿ ಕಾವ್ಯ ಆಗ್ಬೇಕು? ಅವ್ರಿಬ್ರು ಜೋಡಿ ಚೆನ್ನಾಗೈತೆ, ಓಕೆ, ಅದಕ್ಕೋಸ್ಕರ. ಅದಕ್ಕೆ ಯಾರು ಆಗ್ಬಾರ್ದು ವಿನ್ನರ್? ವಿನ್ನರ್ ಅಶ್ವಿನಿ ಗೌಡ. ಯಾಕೆ? ಅವರು ಸ್ವಲ್ಪ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ, ಓಕೆ, ಅದಕ್ಕೆ. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮಾತಾಡಿದ್ರೆ ಇರಿಟೇಟ್ ಆಗ್ತಾರೆ ಅಂತಾರಲ್ಲ ಎಲ್ರು ಕೂಡ. ಇಲ್ಲ, ಅವರು ಗಿಲ್ಲಿ ಕಾಮಿಡಿ ಮಾಡ್ತಾರೆ ಅಷ್ಟೇ, ಎಲ್ಲಾ ಟೈಮಾಗೂ ಒಂದೇ ತರ ಇರ್ತಾರೆ, ಕಾಮಿಡಿ ಮಾಡ್ತಾರೆ ಜಾಸ್ತಿ, ಅದಕ್ಕೋಸ್ಕರ ಅವ್ರು ಹಂಗ ಅನ್ಕೊಂತಾರೆ ಅಷ್ಟೇ. ಹಾಗಾಗಿ ಅವರೇ ವಿನ್ನರ್ ಆಗ್ಬೇಕಾ? ಥ್ಯಾಂಕ್ ಯು. ನಮ್ಮ ಬಗ್ಗೆ ಈ ಸರಿ ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ ಸರ್, ನೋಡ್ತಾ ಇದ್ದೀನಿ. ಓಕೆ, ಯಾವ ತರ ಹೋಗ್ತಿದೆ ಅಂತೀರಾ? ತುಂಬಾ ಚೆನ್ನಾಗಿ ನಡೀತಿದೆ. ಓಕೆ, 11 ಜನ ಇದ್ರು ಅದರಲ್ಲಿ ಜಾಸ್ತಿ ಫ್ರೇಮ್ ಅಲ್ಲಿ ಇರೋದೇ ಗಿಲ್ಲಿ ಅವ್ರು ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಕರ್ನಾಟಕ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ಈ ಸತಿ ಪ್ರಿಡಿಕ್ಷನ್ ಅಲ್ಲ, 100% ಅವರೇ ಗೆಲ್ಲೋದು, ಗಿಲ್ಲಿ ಅವರೇ ಗೆಲ್ಲೋದು. ಅಂದ್ರೆ ಈ ಸರಿ ಬಿಗ್ ಬಾಸ್ ಒನ್ ಮ್ಯಾನ್ ಶೋ ಅಂತೀರಾ? ಒನ್ ಮ್ಯಾನ್ ಶೋನೆ. ಒನ್ ಮ್ಯಾನ್ ಶೋ. ಈ 12th ಸೀಸನ್ ಹೇಗಿದೆ ಅಂದ್ರೆ 11 ಸೀಸನ್ ಅಲ್ಲಿ ಇರ್ತಿರೋ ಕ್ರೇಜ್ ಗಿಲ್ಲಿ ಅವ್ರಿಗೆ ಅಷ್ಟು ಡಬಲ್ ತ್ರಿಬಲ್ ಕ್ರೇಜಸ್ ಇದೆ. ಅದೇ ಉಗ್ರ ಮಂಜು ಅವರು ಆಚೆ ಬಂದ್ಮೇಲೆ ಅದನ್ನೇ ಹೇಳಿದ್ರು, ಹೌದು, 11 ಸೀಸನ್ ಆಗಿದೆ, ಈ ತರ ಕ್ರೇಜ್ ಯಾರಿಗೂ ಬಂದಿಲ್ಲ, ಬಟ್ ಗಿಲ್ಲಿಗಿದೆಯಾ ಅಂತ. ಈ 12th ಸೀಸನ್ ನಂತರ ಇವ್ರಿಗೆ ಮಾಡ್ದಂಗಿದೆ, ಗಿಲ್ಲಿ ಅವ್ರಿಗೆ ಮಾಡ್ದಂಗಿದೆ. ಓಕೆ, ಅಂದ್ರೆ ಗಿಲ್ಲಿ ಅವರು ಈ ಸೀಸನ್ ಬಂದಿದ್ದೆ ಬೆಟರ್ ಅಂತೀರಾ? ಇರ್ಬೋದು. ಕಾಂಪಿಟೇಟರ್ ಯಾರು ಇರ್ಬೋದು ಅಂತೀರಾ? ಕಾಂಪಿಟೇಟರ್ ಆತರ ಯಾರು ಇಲ್ಲ ಸರ್, ನಾನ್ ನೋಡ್ದಂಗೆ ಧನುಷ್ ಅವರು. ಅದು ಬಿಟ್ರೆ ಇನ್ನ ಆತರ ಕಾಂಪಿಟೇಟರ್ ಯಾರು ಇಲ್ಲ. ಯಾರಿಲ್ಲ. ರಿಯಾಲಿಟಿ ಅಂದ್ರೆ ಆಡ್ತಿರೋದ್ ಗಿಲ್ಲಿ ಅವ್ರು ಒಬ್ರು. ಅವ್ರು ಹೇಗಿದಾರೆ ಆತರ ಆಡ್ತಿದಾರೆ, ಇನ್ನೆಲ್ಲ ಮುಕ್ಕೋಡಗಳು ಹಾಕೊಂಡು ಆಡ್ತಿದ್ದಾರೆ. ಅಂದ್ರೆ ಅಶ್ವಿನಿ ಅವರು ಫಸ್ಟ್ ಹೇಗಿದ್ರು ಆತರ ಇಲ್ಲ, ಇವಾಗ ಹೌದು, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಇವಾಗ ನಾಟಕೀಯವಾಗಿ ಆಡ್ತಿದ್ದಾರೆ. ಸೊ ಗಿಲ್ಲಿ ಅವರು ರಿಯಲ್ ಆಗಿ ಆಡ್ತಿದ್ದಾರೆ. ಓಕೆ, ಅಂದ್ರೆ ಕಾವ್ಯದು ಗಿಲ್ಲಿದು ಒಂದು ಫ್ರೆಂಡ್ಶಿಪ್ ಇತ್ತಲ್ವಾ? ಹೌದು, ನೋಡ್ತಾ ಇದ್ರ ಅದು ಹೇಗಿದೆ ನೋಡ್ತಾ ಅಂತ? ಇದ್ದೀನಿ. ಅದು ಟಾಸ್ಕ್ ಗೋಸ್ಕರ ಅಷ್ಟೇ ದೂರ ಆಗಿರೋದವ್ರು. ಹೌದು. ಸೊ ಅವ್ರ ಫ್ರೆಂಡ್ಶಿಪ್ ಹೇಗಿರ್ಬೇಕು ಆ ತರನೇ ಇರುತ್ತೆ. ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ತರನೇ ಇರ್ತಾರೆ. ಓಕೆ, ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ? ಟಾಪ್ 2 ಅಲ್ಲಿ ನಾನ್ ಕೊಡಕ್ ಧನುಷ್ ಅವರು. ಧನುಷ್ ಮತ್ತೆ ಗಿಲ್ಲಿ ಅಂತೀರಾ? ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ? ಅವ್ನ್ ಮಾಡೋ ಕಾಮಿಡಿ ಮತ್ತೆ ಅವ್ನು ಇವಾಗ ಆಡ್ತಾರೋ ಆಟಗಳನ್ನ ನೋಡಿ ಗಿಲ್ಲಿನೇ ವಿನ್ ಆಗ್ಬೇಕು. ಗಿಲ್ಲಿನೇ ವಿನ್. ಗಿಲ್ಲಿನೇ ವಿನ್ ಆಗ್ತಾನೆ ಗ್ಯಾರಂಟಿ. ಇಲ್ಲಿ ಕಾಂಪಿಟೇಟರ್ ಯಾರು ಇರ್ಬೋದು? ಕಾಂಪಿಟೇಟರ್ ಯಾರಿಲ್ಲ, ಇವನು ರಘು ಇದಾರೆ, ರಜತ್ ಇದಾರೆ, ಕಾವ್ಯ ಅನ್ಸುತ್ತೆ ಬ್ರೋ. ಕಾವ್ಯ ಆಪೋಸಿಟ್ ಹೊಡಿತಾಳೆ, ಅಪೋಸಿಟ್ ಹೊಡಿತಾಳೆ. ಹಾಗಾಗಿ ಅವ್ರಿಬ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಇತ್ತಲ್ಲ ಮುಂಚೆ. ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಯಾರೋ ಅದಕ್ಕೆ ಉಲ್ಟಾ ಹೊಡಿತಿದಾರ ಅಂತೀರಾ? ಬ್ರೋ ಒಟ್ಟ ಓಕೆ, ಥ್ಯಾಂಕ್ ಯು. ಇಬ್ರು ಪೇರ್ ಹಂಗೆ ಚೆನ್ನಾಗಿಲ್ಲ ಬ್ರೋ, ಫ್ರೆಂಡ್ಶಿಪ್ ಹಂಗೆ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಸೂಪರ್ ಹೋಗ್ತಾ ಇದೆ. ಸೂಪರ್ ಹೋಗ್ತಿದೆ. ನಿಮ್ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಅವನು ಹಳ್ಳಿ ಹುಡುಗ ಪಾಪ, ಅವ್ನು ಮಾತಾಡೋ ಇದು ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಅವ್ನು ವಿನ್ ಆಗ್ಬೇಕು. ಅವನು ವಿನ್ ಆಗ್ಬೇಕು. ಬಟ್ ಬಿಗ್ ಬಾಸ್ ಮನೇಲಿ ಗಿಲ್ಲಿ ಕಂಡ್ರೆ ಯಾರಿಗೂ ಆಗಲ್ಲಲ್ವಾ? ಆಗಲ್ಲ, ಅವ್ನು ನೋಡ್ದೆ ಒಳ್ಳೆಯವ್ರು ನೋಡ್ದೆ ಎಲ್ಲರಿಗೂ ತಿಕ್ಕವ್ರೇನೆ. ಏನ್ ಓಕೆ, ಮಾಡ್ತೀರಾ? ಅದಕ್ಕೆ ಅವನ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡ್ತಾರಂತೀರಾ? ಬಿಗ್ ಬಾಸ್ ಅಶ್ವಿನಿನೇ ಟಾರ್ಗೆಟ್ ಮಾಡಿದ್ಲಲ್ಲ. ಅಶ್ವಿನಿಗೆ. ಹಾ. ಓಕೆ, ಪಕ್ಕದಲ್ಲಿ ಕಾವ್ಯ ಇರ್ತಾರೆ, ಅವರು ಕೂಡ ಇರಿಟೇಷನ್ ಕಾವ್ಯಕ್ಕೆ ಡೋ ಹೊಡಿತಾನೆ ಗಿಲ್ಲಿ. ಡವ್ ಹೊಡಿತಾನೆ ಅಂತೀರಾ? ಈಗ ಸುರಾಜು ಮತ್ತೆ ರಾಶಿಕಾ ಅವ್ರದ್ದು ಅವರು ಕಳ್ಳನ್ ಮಕ್ಳು, ನಮ್ಮಂಗಿಲ್ಲ. ನಂಬಂಗಿಲ್ಲ ಅವ್ರನ್ನೆಲ್ಲ. ಓಕೆ, ಈಗ ರಘು ಜೊತೆಗೆ ಗಿಲ್ಲಿ ಇರ್ತಾ ಇದ್ರು. ಈಗ ರಘು ಬೇಕಾದ ಮಾತಾಡಿಸ್ತಾನೆ, ಬ್ಯಾಡ್ದಲ್ಲಿ ಬಿಡ್ತಾವನೆ. ಅಂದ್ರೆ ಒಟ್ನಲ್ಲಿ ಗಿಲ್ಲಿ ವಿನ್ ಆಗ್ಬೇಕು. ಗಿಲ್ಲಿ ವಿನ್ ಆಗ್ಬೇಕು. ಥ್ಯಾಂಕ್ ಯು. ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಗಿಲ್ಲಿನೇ. ಗಿಲ್ಲಿ. ಹ್ಮ್. ಯಾಕೆ ಗಿಲ್ಲಿನ ಆಗ್ಬೇಕು ಅಂತ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಸೊ ಹಂಗಾಗಿ ಗಿಲ್ಲಿ ಆಗ್ಬೇಕು. ಓಕೆ, ಗಿಲ್ಲಿ ಜೊತೆ ಕಾಂಪಿಟೇಟರ್ ಯಾರು ಅಂತೀರಾ? ರಕ್ಷಿತಾ. ರಕ್ಷಿತಾ. ಅವ್ರು ಹೇಗೆ ಆಟ ಆಡ್ತಿದ್ದಾರೆ? ಅವಳು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಈ ಸೀಸನ್ ಅಲ್ಲಿ? ಆತರ ಎಲ್ಲ ಹೇಳಕ್ ಆಗಲ್ಲ. ಆತರ ಇಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಂಡ್ರೆ ಯಾರಿಗೂ ಆಗಲ್ಲಲ್ವಾ? ಏನಂತೀರಾ? ಅದೇನಿಲ್ಲ ಅಂತೀರಾ? ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಹೇಳಿ ಬ್ರೋ, ಈ ಸರಿ ಬಿಗ್ ಬಾಸ್ ಯಾವ ತರ ಇದೆ ಅಂತೀರಾ? ಸಖತ್ತಾಗೈತೆ ಬ್ರೋ, ಗಿಲ್ಲಿ ಗೆಲ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕು? ಸಖತ್ತಾಗಿ ಬರ್ನ್ ಮಾಡ್ತಾನೆ ಅದಕ್ಕೆ. ಬ್ರೋ, ನಿಮಗೆ ನಮ್ಗೆ ಗಿಲ್ಲಿ ಗೆಲ್ಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು? ಸಖತ್ತಾಗ ಸೈಕ್ ಮಾಡ್ತಾ ಇರ್ತಾನೆ, ಅವಾಗ ಕಾಮಿಡಿ ಮಾಡ್ತಾನೆ, ಎಲ್ಲರ ಜೊತೆ ಫ್ರೆಂಡ್ಸ್ ಅಲ್ಲಿ ಇರ್ತಾನೆ, ಅದಕ್ಕೆ. ಚೆನ್ನಾಗಿರ್ತಾನೆ. ಅದಕ್ಕೆ ನಿಮ್ಗೆ ಬ್ರೋ? ಬ್ರೋ, ಗಿಲ್ಲಿ ಮಾತ್ರ ತಿಕ್ಕ ಉಡ್ಸ್ಬಿಡ್ತಾನೆ ಬಿಗ್ ಬಾಸ್ ಅಲ್ಲಿ ಮಾತ್ರ. ಹಾ, ಬೇರೆ ಮಾತೇ ಇಲ್ಲ ಗಿಲ್ಲಿದು. ತಿಕ್ಕ ಉಡ್ಸವನಂದ್ರೆ ಉರ್ಕೊಂಡ್ ಮಲ್ಕೊಂಡ್ಬಿಡ್ಬೇಕು ಮನೆಯಲ್ಲಿ, ಬಿಗ್ ಬಾಸ್ ಬಿಟ್ಟು ಹೋಗ್ಬೇಕು, ಹಂಗ್ ಉರ್ಸ್ತಾನ ಗಿಲ್ಲಿ. ಓಕೆ. ಅದಕ್ಕೆ ನಮ್ ಗಿಲ್ಲಿ ಬೇಕು, ಗಿಲ್ಲಿ ಗೆಲ್ಬೇಕು. ಓಕೆ, ನಿಮ್ಗೆ ಬ್ರೋ ಬ್ರೋ? ನಂಗೂ ಗಿಲ್ಲಿ ಗೆಲ್ಬೇಕು. ಯಾಕೆ ಯಾಕಂದ್ರೆ ಎಲ್ಲಾರ್ಗು ಉರ್ಸ್ತಾನೆ, ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ನೋಡೋದೇ ಅವರಿಂದ. ಅವ್ರಿಂದ? ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂತೀರಾ ಬಿಗ್ ಬಾಸ್ ಅಲ್ಲಿ? Yes. ಓಕೆ. ಕರ್ರಾಬು ಅವ್ನ್ ಮಾತ್ರ ಸೈಕು. ಅವ್ನ್ ಗೆದ್ರೇನೆ ನಮ್ಗೆ ಕಿತ ಗಿಲ್ಲಿನೇ ಗೆಲ್ಬೇಕು. ಓಕೆ, ನಾಮಿನೇಷನ್ ಆಗಿರೋ ಟೈಮಲ್ಲಿ ವೋಟ್ ಮಾಡ್ತಿದ್ರಾ ಅಥವಾ ಹೆಂಗೆ? ವೋಟ್ ಮಾಡ್ತೀರಿ ಪಕ್ಕ ಗಿಲ್ಲಿಗೆ ಓಟು, ಬೇರೆ ಒಂದ್ ಕೊಟ್ಟಿಲ್ಲ, ನಮ್ ಗಿಲ್ಲಿಗೆ ಓಟು. ಗಿಲ್ಲಿ ಜೊತೆ ಕಾವು ಇರ್ತಾರಲ್ವಾ?
ಅವಳಿಗೆಲ್ಲ ಆಗಲ್ಲ ಬ್ರೋ, ನಮ್ ಗಿಲ್ಲಿನೇ ಬೇಕು. ಗಿಲ್ಲಿ. ಹಾ, ಓಕೆ ಬ್ರೋ, ಅವ್ರ ಜೊತೆ 100 ಜನ ಇರ್ಲಿ, ನಮ್ ಗಿಲ್ಲಿನೇ ಬೇಕು. ಥ್ಯಾಂಕ್ ಯು ವೋಟ್ ಫಾರ್ ಗಿಲ್ಲಿ. ಥ್ಯಾಂಕ್ ಯು. ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಹೌದು ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು, ಯಾಕಂತ ಅಂದ್ರೆ ಅವರು ಸಖತ್ ಕಾಮಿಡಿ ಮಾಡ್ತಾರೆ, ಯಾವಾಗ್ಲೂ ಫನ್ ಮಾಡ್ತಾ ಇರ್ತಾರೆ, ಅದ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಾವು ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅವ್ರ ಕಾಮಿಡಿ ನೋಡೋದ್ರಿಂದ, ಅದಕ್ಕೆ ಅವರೇ ಗೆಲ್ಬೇಕು. ಅವ್ರು ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಯಾರು ಚೆನ್ನಾಗ್ ಆಡೋದಂತ ಪರವಾಗಿಲ್ಲ, ಎಲ್ಲೂ ಚೆನ್ನಾಗ್ ಆಡ್ತಾ ಇದ್ದಾರೆ. ಯಾರು ಚೆನ್ನಾಗ್ ಆಡಲ್ಲ ಅವ್ರನ್ನ ಕಳಿಸ್ತಾರೆ ಬಿಗ್ ಬಾಸ್, ಹಂಗೇನಿಲ್ಲ. ಅದು ಎಲ್ಲರೂ ಚೆನ್ನಾಗ್ ಆಡ್ತಾರೆ. ಅದೇ ನಮ್ಗೆ ಗಿಲ್ಲಿ ಜಾಸ್ತಿ ಇಷ್ಟ, ಯಾಕಂದ್ರೆ ಅವ್ರು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಹಾ. ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನಗೆ ಗಿಲ್ಲಿ ರಾಘು ಇಷ್ಟ ಸರ್. ಗಿಲ್ಲಿ ಮತ್ತೆ ರಘು. ರಘು ಯಾಕೆ ಅಂತ? ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ, ಮತ್ತೆ ಅವ್ರ ಕಾಮಿಡಿ ಆಗ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ರಘು ಸರ್ ನೋಡಿದ್ರೆ ನನಗೆ ಏನೋ ಒಂಥರ ಥ್ರಿಲ್ ಆಗಿ ಅನ್ಸುತ್ತೆ ಸರ್. ಅದಕ್ಕೆ Okay. ಈಗ ಮುಂಚೆ ಇಬ್ರದ್ದು ಕೂಡ ಒಂದು ಕಾಮಿಡಿ ಚೆನ್ನಾಗಿ ಬರ್ತಿತ್ತು. ಬರ್ತಿತ್ತು. ಇವಾಗ ಗಿಲ್ಲಿ ಕಂಡ್ರೆ ರಘು ಅವ್ರಿಗೆ ಆಗ್ತಾ ಇಲ್ಲ. ಹೌದು ಸರ್, ಅದೇ ಸ್ವಲ್ಪ ರಘು ಸರ್ ಒಂದ್ ಸ್ವಲ್ಪ ಯಾಕೋ ಗಿಲ್ಲಿನ ಸೇರ್ತಾ ಇಲ್ಲ. ಹೌದು, ಮುಂಚೆ ತರ ಇಲ್ಲ ಈಗ. ರಘು ಸರ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಗಿಲ್ಲಿನ, ಆದ್ರೆ ಗಿಲ್ಲಿ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಅವಾಗ ಅವಾಗ. ರಘು ಮೇಲೆ ರಘು ಅಂದ್ರೆ sir ಮೇಲೆ. ಗಿಲ್ಲಿ ಫ್ಯಾನ್ಸು ರಕ್ಷಿತಾಗೆ ಮತ್ತೆ ರಘು ಅವ್ರಿಗೆ ಓಟ್ ಹಾಕ್ತಿದ್ರಲ್ವಾ? ಹೌದು. ಇನ್ಮೇಲೆ ಹಾಕಲ್ಲ ಅಂತ ಹೇಳ್ತಿದ್ರೆ ಏನಂತೀರಾ? ಓನ್ಲಿ ಗಿಲ್ಲಿಗ್ ಮಾತ್ರ ನಾವು ಓಟ್ ಮಾಡೋದು ಅಂತ ಹೇಳ್ತಾರೆ. ಇಲ್ಲ ಸರ್, ಅವ್ರಿಗಿರೋ ಜನ ಅವ್ರಿಗಿರ್ತಾರೆ, ಗಿಲ್ಲಿಗಿರೋ ಜನ ಗಿಲ್ಲಿಗಿರ್ತಾರೆ. ಅವ್ರ ಜನನೇ ಬೇರೆ, ಗಿಲ್ಲಿ ಜನನೇ ಬೇರೆ ಮಾಡ್ತಾರೆ ಸರ್ ಆ ತರ. ಮಾಡ್ತಾರೆ. ಬಟ್ ವಿನ್ನರ್ ಯಾರು ಆಗ್ಬೇಕಂತೀರಾ? ನಮ್ಗೆ ರಘು ಸರ್ ಇದ್ದಾರೆ ಆಲ್ಮೋಸ್ಟ್ ಅಲ್ಲ. ರಘು ಅವರೇ ಆಗ್ಬೇಕು. ಅವ್ರೇ ಆಗ್ಬೇಕು. ಓಕೆ, ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಲೇಬಾರ್ದು? ಅದು ನನಗೆ ಅನ್ಸುತ್ತೆ ಇವ್ರು ರಜತ್ ಅವ್ರು ಆಗಲ್ಲ ಅನ್ಸುತ್ತೆ. ರಜತ್. ಹೌದು. ಓಕೆ, ಟಾಪ್ 3 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 3 ಅಲ್ಲಿ ಕಾವ್ಯ ಬರ್ಬೋದು. ಕಾವ್ಯ. ಹಾ. ಹೌದು, ಕಾವ್ಯ ಆಟ ಹೇಗಿದೆ? ಚೆನ್ನಾಗಿದೆ ಸರ್, ಈಗ ಸ್ವಲ್ಪ ಪರವಾಗಿಲ್ಲ. ಹಾ. ಗಿಲ್ಲಿ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಚೆನ್ನಾಗಿ ಆಡ್ತಾರ ಅಂತೀರಾ? ಗಿಲ್ಲಿಯಿಂದ ದೂರ ಇರ್ಬೇಕು, ಸ್ವಲ್ಪ ಗಿಲ್ಲಿಂದ ಸ್ವಲ್ಪ ದೂರ ಇರ್ಬೇಕು, ದೂರ ಇರ್ಬೇಕು. ಅವಾಗೆ ಸ್ವಲ್ಪ ಮೇಲೆ ಬರ್ಬೋದು. ಮೇಲೆ ಬರ್ಬೋದು, ಇಲ್ಲಾಂದ್ರೆ ಅದೇ ತರ ಮನೆಯಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅವ್ರಿಗೆ. ಓಕೆ, ಅಶ್ವಿನಿ ಗೌಡ ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದಾರಲ್ಲ, ಏನಂತೀರಾ? ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಜಾನ್ವಿ ಅವ್ರು ಹೊರಗಡೆ ಬಂದ್ರಲ್ಲ, ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ. ಯಾರ ಹತ್ರ ರಿಲೇಶನ್ಶಿಪ್ ಬೇಡ ಆ ತರ ಏನಾದ್ರು ಇದ್ದಾರೆ ಅಂತ. ಓಕೆ, ಧ್ರುವಂತ್ ಬಗ್ಗೆ ಏನಂತೀರಾ? ಧ್ರುವಂತ್ ಈ ವೀಕಲ್ಲಿ ಹೋಗ್ತೀವಿ ಆಚೆಗಡೆ ಅಂತಿದ್ರು. ಇವಾಗ ಆದ್ರೂ ಅಲ್ಲೇ ಇದಾರೆ, ಜನಗಳು ಉಳಿಸಿದ್ದಾರೆ ಅನ್ಸುತ್ತೆ. ಆದ್ರೂ ಅವ್ರ ಅದೃಷ್ಟ ಚೆನ್ನಾಗಿದೆ ಅಂತ ಮುಂದೆ ಜನಗಳು ಉಳಿಸಿದಾರ ಅಂತೀರಾ ಅಥವಾ ಬಿಗ್ ಬಾಸ್ ಅವ್ರು ಉಳಿಸಿದಾರ ಅಂತೀರಾ? ನನಗೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯವ್ರು ಇರಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಬಿಗ್ ಬಾಸ್ ಅವರೇ ಉಳಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಓಕೆ, ಯಾರು ಸ್ಪಂದನ ಕ್ಯಾಪ್ಟನ್ ಆಗಿದ್ರು? ಸ್ಪಂದನ ಕ್ಯಾಪ್ಟನ್ ಆಗಿದ್ರು, ಅದೇ ಕ್ಯಾಪ್ಟನ್ ಸೀಟ್ ಚೆನ್ನಾಗ್ ಮಾಡಿಲ್ಲ, ಅದೇನೋ ಬೆಟ್ಟು ಗಿಲ್ಲಿ ಅವ್ರು ಮಲ್ಕೊಂಡಿದ್ದಾರೆ ಅಂತ ತೆಗ್ದಿದ್ದಾರೆ. ಅದು ಬ್ಲಾಕ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೋ ನೋಡ್ಬೇಕು. ಇವತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬ್ರೋ. ಓಕೆ ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ನೋಡ್ತೀವಿ. ಓಕೆ, ಈ ವಾರ ಯಾವ ತರ ಹೋಗ್ತಿದೆ? ಅಂದ್ರೆ ಫುಲ್ ಡೆವಿಲ್ ಎಲ್ಲ ಎಂಟ್ರಿ ಆಗಿದೆ, ಚೆನ್ನಾಗಿದೆ. ಅದ್ ಕಾವಿಂಗ್ ಗಿಲ್ಲಿ ಹರ್ಟ್ ಮಾಡಕ್ಕೆಲ್ಲ ಸೀಕ್ರೆಟ್ ಟಾಸ್ಕ್ ಎಲ್ಲ ಕೊಡ್ತಾ ಇದಾರೆ, ಚೆನ್ನಾಗಿದೆ. ಬಟ್ ಗಿಲ್ಲಿ ವಿನ್ ಆಗ್ಬೇಕು. ಗಿಲ್ಲಿ ವಿನ್ ಆಗ್ಬೇಕು ಅಂದ್ರೆ ನಿಮ್ ಫೇವ್ರೇಟ್ ಗಿಲ್ಲಿನಾ? ಹಾ, ನಮ್ ಸೈಡ್ ಅವ್ರೆ ಅವ್ರು. ಓಕೆ, ಅದಕ್ಕೆ ನಿಮ್ಮ ಫೇವ್ರೇಟ್ ಅವರು. ಹಾ, ಮತ್ತೆ ಚೆನ್ನಾಗಿ ಟಾಸ್ಕ್ ಕೂಡ ಆಡ್ತಾರೆ. ಸೊ ಗಿಲ್ಲಿ ವಿನ್ ಆಗ್ಬೇಕು. ಓಕೆ, ಗಿಲ್ಲಿ ಕಾವ್ಯಗೆ ಬೇಜಾರ್ ಮಾಡಿದಕ್ಕೆ ಹಾ. ಊಟನೇ ಮಾಡಿರ್ಲಿಲ್ಲ ಗಿಲ್ಲಿ. ಹೌದು, ಯಾಕೆಂದ್ರೆ ಅವರು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರಲ್ಲ, ಅದು ಕಾವ್ಯಂಗ್ ಗೊತ್ತಿಲ್ಲ, ಅದಕ್ಕೆ ಅವ್ನಿಗೆ ಹರ್ಟ್ ಆಗ್ತಿತ್ತು. ಸೊ ಅಂದ್ರೆ ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರ ಅಂತೀರಾ? ಹಾ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ. ಬಟ್ ಕಾವ್ಯ ಗಿಲ್ಲಿಗೆ ಇರಿಟೇಟ್ ಮಾಡ್ತಿರ್ತಾರಲ್ವಾ? ಬಟ್ ಏನು ಮಾಡಕ್ಕಾಗಲ್ಲ, ಅಂದ್ರೆ ಅದು ಅವಳಿಗೆ ಅರ್ಥ ಆಗಿಲ್ಲ. ಗಿಲ್ಲಿ ವಿನ್ನರ್ ಆಗ್ಬೇಕು. ಯಾರು ವಿನ್ನರ್ ಆಗ್ಬಾರ್ದು? ಆತರ ಏನಿಲ್ಲ, ಯಾರಾದ್ರೂ ಆಗ್ಲಿ, ಬಟ್ ಗಿಲ್ಲಿ ವಿನ್ ಆಗ್ಬೇಕು. ಗಿಲ್ಲಿ ವಿನ್ ಆಗ್ಬೇಕು. ಥ್ಯಾಂಕ್ ಯು.